ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೈಸೂರು ಬೆಂಗಳೂರು ಮುಖ್ಯ ರಸ್ತೆಯಲ್ಲಿರುವ ಪುಷ್ಪಾಶ್ರಮದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಬಾಲಯೇಸುವಿನ ಕ್ರಿಸ್ತ ಮಂದಿರದಲ್ಲಿ ಅದ್ಭುತವಾಗಿ ಪೂಜೆ ಪುರಸ್ಕಾರಗಳೊಂದಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಇನ್ನು ಪುಷ್ಪಾಶ್ರಮದಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮಧ್ಯರಾತ್ರಿ 12:30ರವರೆಗೆ ಪೂಜಾ ಕೈಂಕರ್ಯಗಳು ಯಶಸ್ವಿಯಾಗಿ ನಡೆಯಿತು. ಪ್ರಾರ್ಥನೆ ಸಲ್ಲಿಸಿದ ಕ್ರೈಸ್ತ ಮುಖಂಡರುಗಳು ಹಾಗೂ ಫಾದರ್ಗಳು ಅದ್ಭುತವಾದಂಥ ಪ್ರಾರ್ಥನೆ ಸಲ್ಲಿಸುವುದರ ಮುಖಾಂತರ ಯೇಸು ಕ್ರಿಸ್ತರವರ ಜನಿಸಿರುವ ಜನ್ಮಸ್ಥಳದ ಬಗ್ಗೆ ಮಾಹಿತಿಯನ್ನು ನೀಡಿ ಹಂಚಿಕೊಂಡರು. ಈ ಕುರಿತು ಡೈಮಂಡ್ ಕನ್ನಡ ಟಿವಿ ವಿಶೇಷ ವರದಿಯನ್ನು ಮಾಡಿದೆ. ಸೊ ಹಾಗಾದರೆ ಪ್ರಿಯ ವೀಕ್ಷಕರೇ, ಮೈಸೂರಿನಲ್ಲಿರುವಂತಹ ಶ್ರೀ ಬಾಲ ಯೇಸು ಕ್ರಿಸ್ತರ ಮಂದಿರದಲ್ಲಿ ಪೂಜೆ ವಿಶೇಷತೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಪ್ರಿಯ ವೀಕ್ಷಕರೇ, ಬನ್ನಿ ನೋಡ್ಕೊಂಡು ಬರೋಣ. ಅದ್ಭುತವಾದಂಥ ಈ ಒಂದು ವಿಡಿಯೋನ ಚಿತ್ರೀಕರಣ ಮಾಡಿದ್ದೇವೆ. ಸೊ ಹಾಗಾದರೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಪ್ರತಿನಿಧಿಗಳು ಯಾವ ರೀತಿ ಎಲ್ಲ ಮಾತನಾಡಿದ್ದಾರೆ ಅನ್ನೋ ಸಂಪೂರ್ಣ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ. ಸೊ ಬನ್ನಿ ಪ್ರಿಯ ವೀಕ್ಷಕರೇ, ಮಾತಾಡ್ಸೋಣ. ಸ್ಥಳೀಯ ಪ್ರತಿನಿಧಿಗಳು ಮಾಹಿತಿಯನ್ನು ನೀಡಿದರು. ಸೊ ಹಾಗಾದರೆ ಬನ್ನಿ ಪ್ರಿಯ ವೀಕ್ಷಕರೇ, ಬಾಲಕ್ರಿಸ್ತ ಯೇಸುವಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಕ್ರಿಸ್ಮಸ್ ಬಂದರೆ ಡಿಸೆಂಬರ್ನಲ್ಲಿ ಪ್ರತಿಯೊಬ್ಬರಿಗೂ ಸಹ ಹಬ್ಬ, ಆ ವಾತಾವರಣ ಕುರಿತು ಮಾತನಾಡಿದರೆ ಬನ್ನಿ ಕೇಳೋಣ. ಕ್ರಿಸ್ಮಸ್ ದಿನವನ್ನು ಆಚರಿಸಕ್ಕೆ ಬಂದಿದ್ವಿ. ಈ ಕ್ರಿಸ್ಮಸ್ ವಿಶೇಷತೆ ಏನು ಅಂದರೆ, ನಮ್ಮ ಜೀಸಸ್ ಹುಟ್ಟಿದಂಥ ದಿನ ಇವತ್ತು. ರೋಮನರ ಎಂಪೈರ್ 336ನೇ ADಯಲ್ಲಿ ಆಫ್ಟರ್ ಡೆತ್ ಇದನ್ನು ರೋಮ್ ಎಂಪೈರಲ್ಲಿ ಆಚರಿಸೋಕ್ಕೆ ಶುರು ಮಾಡಿದರು. ಅದನ್ನು ಹಾಗೆ ಬಂದಿದ್ದು ಎಲ್ಲ ಬ್ರಾಂಚಸ್, ಎಲ್ಲ ಕಡೆ ಓಡಾಡಿದವರೆಲ್ಲರೂ ಈ ಕ್ರಿಸ್ಮಸ್ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಿದರು. ಡಿಸೆಂಬರ್ 25 ಅಂದರೆ 12 ಗಂಟೆಗೆ ಜೀಸಸ್ ಹುಟ್ಟಿದ್ದಾರೆ ಅಂತಂದು ಐತಿಹ್ಯ ನಮ್ಮದು. ಅದರಿಂದ ನಾವೆಲ್ಲರೂ ಈ ಥರ ಒಂದು ಪೂಜೆಗೆ ಸೇರಿ ಎಲ್ಲರೂ ಈ ಥರ ಒಂದು ಪೂಜೆ ಮಾಡಿ ಒಂದು ಸೆಲೆಬ್ರೇಟ್ ಮಾಡಿ ಜೀಸಸ್ನ ನಾವು ಬರ್ಮಾಡ್ಕೊಳ್ತೀವಿ ನಮ್ಮ ಮನೆಗೆ, ನಮ್ಮ ಹೃದಯಕ್ಕೆ. ಇದರಿಂದ ಒಂದೇ ಒಂದು ನಮಗೆ ಸಂದೇಶ ಏನು ಅಂದರೆ, ಹೇಗೆ ಜೀಸಸ್ ಮುಗ್ಧರಾಗಿ ದನದ ಕೊಟ್ಟಿಗೆಯಲ್ಲಿ ಏನೂ ಇಲ್ಲದೆ ಇರೋ ಒಂದು ಮನುಷ್ಯನಾಗಿ ಹುಟ್ಟಿ ಬೆಳೆದು ಬಂದಿದ್ದಾರೋ, ಹಾಗೆ ಎಲ್ಲರೂ ಡೌನ್ ಟು ಅರ್ತ್ ಆಗಿ ಅಷ್ಟೇ ಶಾಂತಿಯಿಂದ ಪೀಸ್ಫುಲ್ಲಿಂದ ಬಂದು ಎಲ್ಲರ ಜೀವನ ಬೆಳಗಿಸ್ಬೇಕು ಅಂತ ಈ ಕ್ರಿಸ್ಮಸ್ ದಿನದಿಂದ ನಾನು ನಿಮಗೆಲ್ಲರಿಗೂ ಹಾರೈಸ್ತೇನೆ. ಹ್ಯಾಪಿ ಕ್ರಿಸ್ಮಸ್ ಇನ್ ಅಡ್ವಾನ್ಸ್, ಹ್ಯಾಪಿ ನ್ಯೂ ಇಯರ್ ಟು. ಇವತ್ತಿನ ಕಾರ್ಯಕ್ರಮಗಳನ್ನು ಅಂದರೆ ಸಂಪೂರ್ಣವಾಗಿ ಈ ಕ್ರಿಸ್ಮಸ್ ಡೇ 24th 25th ಏನೇನು ಆಚರಣೆ ಮಾಡ್ತೀವಿ? 24th ನಮಗೆ ಇವತ್ತು ನೈಟು 12 ಗಂಟೆಗೆ ಪೂಜೆ ಇರುತ್ತೆ. ಇವತ್ತೀಗ ಈ ಮಾಸ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಪೂಜೆ. ಈ ಪೂಜೆಯಲ್ಲಿ ಏನು ಅಂತಂದರೆ, ನಾವು ಜೀಸಸ್ನ ಫಸ್ಟ್ ಎಲ್ಲ ದಿನ ಎವ್ರಿ ಸಂಡೇಸ್ ಮಾಸ್ ಇರುತ್ತೆ, ಆ ಥರ ಅಲ್ಲ. ಇವತ್ತಿನ ದಿನ ಪ್ರತ್ಯೇಕತೆ ಏನು ಅಂದರೆ, ಜೀಸಸ್ನ ಹುಟ್ಟಿರೋ ಜೀಸಸ್ನ ನಾವು ಬರ್ಮಾಡ್ಕೊಳ್ತಾ ಇದ್ದೀವಿ ನಾವು ಇವತ್ತು ನಮ್ಮ ಮನೆಗೆ. ಇಲ್ಲಿಂದ ನಮ್ಮದು ಇನ್ನು ನೆಕ್ಸ್ಟು ಲೆಂಟ್ ಸೀಸನ್ ಅಂತ ಬರುತ್ತೆ, ಅಲ್ಲಿ ಜೀಸಸ್ ತೀರೋಗಿತ್ತು. ಇದು ಅಡ್ವೆಂಟ್ ಅಂತೀವಿ ನಾವು. ಡಿಸೆಂಬರ್ ತಿಂಗಳು ಅಡ್ವೆಂಟ್ ಸೀಸನ್ ಆಗುತ್ತೆ, ಮಾರ್ಚಿಂದ ಅದು ಲೆಂಟ್ ಸೀಸನ್ ಆಗುತ್ತೆ. ಅದು ಜೀಸಸ್ ತೀರೋಗಿದ್ದ ಟೈಮ್ನ ತೊಗೊಳ್ತೀವಿ ನಾವು. ಇಲ್ಲಿ ಏನು ಅಂತಂದರೆ, ಪೂಜೆಗಳಲ್ಲಿ ಏನೇನು ನಡೀತದೆ ಅಂತಂದರೆ, ನಮ್ಮ ಜೀಸಸ್ನ ಅಲ್ಲಿಂದ ಗೋದ್ಲಿ ಅವ್ರು ಎಲ್ಲಿ ಹುಟ್ಟಿದ್ರು, ನಿಮ್ಮ ಭಗವದ್ಗೀತೆಯಲ್ಲಿ ಹೇಳ್ದಂಗೆ ಕೃಷ್ಣ ಹೇಗೆ ಜೈಲಲ್ಲಿ ಹುಟ್ಟಿದ್ರು, ಅದೇ ಥರ ನಮ್ಮ ಜೀಸಸ್ಸು ದನದ ಕೊಟ್ಟಿಯಲ್ಲಿ ಹುಟ್ಟಿದ್ದಾರೆ. ಆ ಸಂಭ್ರಮವನ್ನು ಆಚರಿಸೋಕ್ಕೆ ಜೀಸಸ್ನ ತೊಗೊಂಬಂದು ಫಾದರು ತೊಗೊಂಬಂದು ಮಧ್ಯದಲ್ಲಿ ಮಲಗಿಸ್ತಾರೆ. ಹೇಗೆ ಹುಟ್ಟಿದ್ದಾರೆ, ಈ ಥರ ಇದೆ. ಇಷ್ಟು ಸಿಂಪಲ್ಲಾಗಿ ಇರೋದು ನಮ್ಮ ಒಂದು ಧಾರ್ಮಿಕದ ಧರ್ಮ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಸರ್. KJ ಜೀವನ್ KJ ಏನು ಮಾಡ್ಕೊಂಡಿದ್ದೀವಿ? ಲಾಯರ್ ನಾನು. ನಮಸ್ಕಾರ ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇಂದಿನ ವಿಶೇಷತೆ ಏನಂದರೆ, ನಾವು ಇವತ್ತು ಕ್ರಿಸ್ತ ಜಯಂತಿಯನ್ನು ಆಚರಿಸ್ತಿದ್ದೇವೆ. 2000 ವರ್ಷದ ಹಿಂದೆ ಜನಿಸಿದ ಯೇಸು ಕ್ರಿಸ್ತರ ಹುಟ್ಟುಹಬ್ಬವನ್ನು ಸಂತೋಷದಿಂದ ಎಲ್ಲ ಚರ್ಚ್ಗಳಲ್ಲಿ ಆಚರಣೆ ಆಗುತ್ತೆ. ಇದು ವಿಶ್ವಾದ್ಯಂತ ತುಂಬ ಸಂಭ್ರಮದಿಂದ ಆಚರಿಸುವಂತಹ ಒಂದು ಹಬ್ಬವಾಗಿದೆ. ಈ ಹಬ್ಬದಲ್ಲಿ ನಾವು ರಾತ್ರಿ ಪೂಜೆಗೆ ಬಂದು ಈ ಎಲ್ಲರೂ ಒಟ್ಟು ಸೇರಿ ಈ ಹಬ್ಬವನ್ನು ಆಚರಿಸ್ತೀವಿ. ವಿಶೇಷವಾಗಿ ಇದು ಸ್ಪೆಷಲ್ ಮಾಸ್ ಅಥವಾ ಹೋಲಿ ಮಾಸ್ನ ಪ್ರಿಪ್ರೇಷನ್ನು ಆಲ್ಮೋಸ್ಟ್ ನಿಮಗೆ ಒಂದು ತಿಂಗಳಿಂದ ಶುರು ಆಗುತ್ತೆ. ಮತ್ತು ಈ ಪೂಜೆಯಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ಥರ
ಯಾವ ರೀತಿಲಿ ಅವ್ರ ಮದರ್ ಮೇರಿ ಅವರ ಕಷ್ಟವನ್ನು ಹೊತ್ತು ಒಂದು ದನದ ಕೊಟ್ಟಿಗೆಯಲ್ಲಿ ಯೇಸು ಕ್ರಿಸ್ತರನ್ನು ಜನಿಸಿದರು ಎಂಬುದನ್ನು ನೆನೆಸ್ಕೊಂಡು ಅವರು ನಮಗೋಸ್ಕರ ಹೇಗೆ ಈ ಧರೆಗಿಳಿದು ಬಂದು ಅವರು 33 ವರ್ಷ ಈ ವಿಶ್ವದಲ್ಲಿ ಬದುಕಿ ನಮ್ಮ ಪಾಪಗಳಿಗಾಗಿ ಅವರು ಸಾವನ್ನಪ್ತಾರೆ ಹಾಗೂ ಮತ್ತೆ ಪುನರುತ್ಥಾನರಾಗಿ ಇರ್ತಾರೆ. ಇಂತಹ ಒಂದು ದೇವಕುಮಾರನನ್ನು ನಮಗೆ ಕೊಟ್ಟಿದ್ದು ನಮ್ಮ ಪಾಪಗಳನ್ನು ಪರಿಹರಿಸೋಕ್ಕೋಸ್ಕರ. ಸೊ ಇದನ್ನು ನಾವು ಸಖತ್ ಸಂಭ್ರಮದಿಂದ ಆಚರಿಸ್ತೀವಿ. ಐ ವಿಶ್ ಮೆರಿ ಕ್ರಿಸ್ಮಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಇನ್ ಮೈಸೂರು. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್. ಮೇಡಮ್, ಇವಾಗ ಇದು ಮುಗಿದ್ಮೇಲೆ ಯಾವ್ಯಾವ ಥರ ಕಾರ್ಯಕ್ರಮಗಳೆಲ್ಲ ಆಯೋಜನೆ ಮಾಡ್ಕೊಳ್ತೀರಾ? ಇದು ಮುಗಿದ್ಮೇಲೆ ಈಗ ಮನೆಯಲ್ಲೆಲ್ಲ ಸೇರ್ಕೊಂಡು ಆಕ್ಚುಲಿ ಇಲ್ಲೂ ಚರ್ಚಲ್ಲಿ ಕೂಡ ಕೇಕ್ನ ಹಂಚ್ತಾರೆ. ಆಮೇಲೆ ಸಣ್ಣ ಪುಟ್ಟ ಆಟದ ಕಾರ್ಯಕ್ರಮಗಳು ಕೂಡ ಇರುತ್ತೆ, ಗೇಮ್ಸ್ ಇರುತ್ತೆ. ಮೋಸ್ಟ್ಲಿ ಇಲ್ಲಿ ಹೌಸಿ ಎಲ್ಲ ಇರುತ್ತೆ. ಎಲ್ಲರೂ ಒಟ್ಟುಗೂಡಿ ಆಡ್ತೀವಿ. ಅದಾದ್ಮೇಲೆ ಮನೆಗೆ ಹೋಗಿ ಕೇಕ್ ಕಟ್ಟಿಂಗು ಮತ್ತೆ ಪಾರ್ಟಿ ಇರುತ್ತೆ, ಡ್ಯಾನ್ಸ್ ಮತ್ತೆ ಎಲ್ಲ ಎಂಜಾಯ್ಮೆಂಟ್ ಇರುತ್ತೆ. ಮತ್ತೆ ಈ ಎಂಜಾಯ್ಮೆಂಟ್ ಇಲ್ಲಿಗೆ ನಿಲ್ಲೋದಿಲ್ಲ. ಈ ಎಂಜಾಯ್ಮೆಂಟ್ ಕಂಟಿನ್ಯೂ ಆಗುತ್ತೆ ಆಲ್ಮೋಸ್ಟ್ 1 ವೀಕ್ ಟಿಲ್ ನ್ಯೂ ಇಯರ್ ವರ್ಗು ಇದು ಕಂಟಿನ್ಯೂ ಆಗುತ್ತೆ. ಸೊ ಇದು 3 ರಾಯರ ಹಬ್ಬ ಬರುತ್ತೆ, ಅಲ್ಲಿವರೆಗೂ ಕೂಡ ಈ ಸಂಭ್ರಮಾಚರಣೆ ಕಂಟಿನ್ಯೂ ಆಗುತ್ತೆ. ಎಸ್ಪೆಷಲಿ ಇದು ಒಂದು ಫ್ಯಾಮಿಲಿ ಫೆಸ್ಟಿವಲ್. ನಿಮ್ಗೆ ಈಗ ಸಾಧಾರಣವಾಗಿ ಮನೆ ಮಂದಿ ಯಾರು ವಿದೇಶದಲ್ಲಿದ್ರೆ ಎಲ್ಲರೂ ಪ್ರಯತ್ನ ಪಡ್ತಾರೆ ಈ ಟೈಮಲ್ಲಿ ಇಲ್ಲಿ ಬಂದು ಸೇರ್ಕೊಳ್ತಾರೆ. ಸೊ ಎಲ್ಲ ಸೇರಿ ರಾತ್ರಿ ಕೇಕ್ ಈಗ ಕತ್ತರಿಸ್ಬಿಟ್ಟು ಸಂತೋಷದಿಂದ ಒಳ್ಳೆ ಅಡಿಗೆ ಊಟ ಮಾಡಿ ಎಂಜಾಯ್ ಮಾಡ್ತೀವಿ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಆಕ್ಚುಲಿ ಡಿಪಾಲ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತೀನಿ. ಈಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ರೆ ಹೇಗೆ ಅನ್ಸೋದೆ? ಖುಷಿ ಆಯ್ತು? ಅಯ್ಯೋ ಸಖತ್ ಸಂತೋಷ ಆಗುತ್ತೆ. ಆಕ್ಚುಲಿ ಇದಕ್ಕೋಸ್ಕರ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಚೆನ್ನೈಯಿಂದ ಎಲ್ಲ ಬಂದಿರೋರು ಇದ್ದಾರೆ. ನಾಳೆ ನಾವು ಬೆಳಗ್ಗೆ ಹೊರಟಿ ಟೂರ್ ಮಾಡ್ತಾ ಇದೀವಿ, ಮುರುಡೇಶ್ವರ ಇದೆಲ್ಲ ಫುಲ್ ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ. ಈಗ ರಾತ್ರಿ ಫ್ಯಾಮಿಲಿ ಜೊತೆ. I wish you all a very Merry Christmas and a Happy New Year. I'm so delighted and happy to be here today to attend this Holy Mass with my family. I flew all the way from Mumbai with my husband and I'm very delighted to be with my family after a very long time. After my 20 years of marriage, it's the first time I'm celebrating Christmas with my family. So today it's a very joyous moment for me to be here. Thank you so much. I wish you all a Merry Christmas and a Happy New Year in advance. Okay, are you staying in Mumbai? Yeah, I've come from Mumbai. Okay. Native place? Born and brought up in Mysore from 20 years, but I'm in Mumbai. Okay. And today is the first Christmas I'm celebrating with my family Okay. in What Mysore. is the feeling now? I'm so happy. You know, I and my husband were waiting for so long because my daughter actually she's studying in Calicut. Okay. So we got an opportunity that she comes to Mysore. So we also got to come to Mysore. So we all are together and celebrating this joyous occasion. May I know good name? My name is Vivia Fernandez. Okay. I Are am you also working? a teacher Teacher. in Mumbai. Mumbai. Okay, nice to meet you. Nice to talk to you. ಹೆಸರು ವಿಲ್ಫ್ರೆಡ್ ಅಂತ ಹೇಳ್ಬಿಟ್ಟು ನಾನು ಕೆಲಸ ಮಾಡ್ತಾ ಇರೋದು ಕತಾರಲ್ಲಿ ನಾರ್ತ್ ಈಸ್ಟ್ ಆಫ್ ನಾರ್ಮಲ್ದಲ್ಲಿ ವಾಸವಾಗಿದ್ದೀವಿ. ಪ್ರತಿ ವರ್ಷ ಹಬ್ಬಕ್ಕೆ ಇಲ್ಲಿ ಬರ್ತೀವಿ. ಪ್ರತಿ ವರ್ಷ ಚೆನ್ನಾಗಿ ಗ್ರಾಂಡಾಗಿ ಆಚರಣೆ ಮಾಡ್ತಾರೆ. ದೇವರ ಆಶೀರ್ವಾದ ಪಡ್ಕೊಂಡು ದೇವರ ಜೊತೆಯಲ್ಲಿ ಹಬ್ಬವನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ವರ್ಷಕ್ಕೊಂದು ಹಬ್ಬ ಹೇಗೆ ಅನ್ಸುತ್ತೆ ಸರ್? ನಾವು ಚೆನ್ನಾಗಿ ಖುಷಿಯಾಗಿರುತ್ತೆ. ನಮ್ಮ ದೊಡ್ಡ ಹಬ್ಬ ಇದು. ಪ್ರತಿ ವರ್ಷ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ರಜೆಯಲ್ಲಿ ಬರ್ತೀವಿ ಪ್ರತಿ ವರ್ಷ ಇದೇ ಟೈಮಲ್ಲಿ ಬಂದ್ಬಿಟ್ಟು ಹೋಗ್ತೀವಿ. ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಎಲ್ಲ ಸಿಗ್ತಾರೆ. ಒಂದು ಚೆನ್ನಾಗಿ ಆಚರಣೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನೀವು ಕತಾರಲ್ಲ ಸರ್ ವರ್ಕ್ ಮಾಡ್ತಾರೆ? ಹೌದು. ಏನು ವರ್ಕ್ ಮಾಡ್ತಾರೆ ಸರ್? ನಾನು ಅಲ್ಲಿ ಆಯಿಲ್ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ. ಆಯ್ತು. ಹೌದು. ಆಯ್ತು 20 ವರ್ಷ 25 ವರ್ಷ. ಹೇಗೆ ಅನ್ಸುತ್ತೆ ಸರ್? ಮೂಲತಃ ಮೈಸೂರಲ್ಲಿ? ಮೈಸೂರಿನವರು, ಇಲ್ಲೇ ಹುಟ್ಟಿ ಇಲ್ಲಿ ಬೆಳೆದವರು, ಇಲ್ಲೇ ಓದಿದವರು. ಕೆಲಸಕ್ಕೋಸ್ಕರ ಹೋಗ್ಬೇಕಾಗತ್ತಲ್ವಾ, ಬರ್ತೀವಿ. ಸರ್ ಈಗ ಹಬ್ಬ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ? ಹಬ್ಬ ಅಲ್ಲಿನೂ ಇದೆ, ಚೆನ್ನಾಗಿ ಮಾಡ್ತಾರೆ ಅಲ್ಲಿನೂ. ನಮ್ಮೂರಲ್ಲಿ ನಮ್ಮ ಫ್ಯಾಮಿಲಿ ಜೊತೆಲಿ, ನಮ್ಮ ತಾಯಿ ಜೊತೆ, ನಮ್ಮ ಅಣ್ಣ ಜೊತೆಲಿ, ನಮ್ಮ ಅಕ್ಕನ ಜೊತೆಲಿ ಜೊತೆಲಿ ಆಚರಣೆ ಮಾಡೋದೇ ದೊಡ್ಡ ವಿಶೇಷ. ಇವಾಗ ಮನೆಯಲ್ಲಿ ಏನೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ? ಸೆಲೆಬ್ರೇಟ್ ಇದ್ದಾರೆ, ಎಲ್ಲ ನೆಂಟರು ಬಂದಿದ್ದಾರೆ. ಎಲ್ಲ ಒಂದು ಒಟ್ಟಿಗೆ ನಾಳೆ ಅರೇಂಜ್ ಮಾಡಿದ್ದೀವಿ ಎಲ್ಲ ಫ್ಯಾಮಿಲಿ ಎಲ್ಲ ಜೊತೆಯಲ್ಲಿ ಜೊತೆಗೆ ಎಂಜಾಯ್ ಮಾಡಿಕೊಂಡು ಗೆಟ್ ಟುಗೆದರ್ ಫ್ಯಾಮಿಲಿ. ಹೌದು. ನೈಟ್ ಎಲ್ಲ ಡ್ಯಾನ್ಸು ಇಲ್ಲ ಏನಿಲ್ಲ, ನಾರ್ಮಲ್. ಹೋದ ವರ್ಷ ಈ ವರ್ಷ ಹೇಗೆ ಅನ್ಸುತ್ತೆ ಸರ್? ಖುಷಿ? ಈ ವರ್ಷ ಇನ್ನೂ ಇಂಪ್ರೂವ್ ಜಾಸ್ತಿ ಆಗಿದೆ. ಹೋದ ವರ್ಷಕ್ಕಿಂತ ಚೆನ್ನಾಗಿ ಸೆಲೆಬ್ರೇಷನ್ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. Thank you. ಹಬ್ಬಕ್ಕೆ ಎಲ್ಲರಿಗೂ ವಿಶೇಷತೆ ಏನು ಇಷ್ಟಪಡ್ತಾರೆ? ಎಲ್ಲರಿಗೂ ಹ್ಯಾಪಿ
ಕ್ರಿಸ್ಮಸ್ ಮುಂದಿನ ವರ್ಷನೂ ಚೆನ್ನಾಗಿರಲಿ ಎಲ್ಲರಿಗೂ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಸರ್ ಈಗ ಕೆಲವರೆಲ್ಲ ಹಬ್ಬದಲ್ಲೆಲ್ಲ ಗಿಫ್ಟ್ಗಳೆಲ್ಲ ಕೊಡ್ತಾರೆ, ನೀವು ಆ ಥರ ಏನಾದ್ರು ಗಿಫ್ಟ್ ನಾವು ಹೆಲ್ಪಿಂಗ್ ನೇಚರ್? ನಾವು ಹೆಲ್ಪಿಂಗ್ ನಾವು ಮನೆಯವರಿಗಿಲ್ಲ, ನಮ್ಮಲ್ಲಿ ಎಷ್ಟು ಆಗುತ್ತೋ ಅಷ್ಟು ಬೇರೆಯವ್ರಿಗೆ ಮಾಡ್ತೀವಿ. ಸಹಾಯ ಪರದೇಶ ಹೋಗ್ತೀವಿ, ಅಲ್ಲಿ ಎಲ್ಲ ಹೋಗ್ಬಿಟ್ಟು ಬರ್ತೀವಿ, ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು ಸರ್. and Johnson. Merry Christmas from Maxi and Johnson. ಹೇಗಿದೆ ಸರ್ ಹಬ್ಬದ ವಾತಾವರಣ? Super. ಚೆನ್ನಾಗಿದೆಯಾ? Super. ಏನೇನೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಮನೆಗೆ ಹೋದ್ಮೇಲೆ? ಖಂಡಿತ ಸರ್ ಮಾಡ್ತೀವಿ. ಮಾಡ್ತೀವಿ. ಹೇಗೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಹೇಗೆ ಅನ್ಸೋದು? ಥ್ಯಾಂಕ್ ಯು. ಯಾಕೆಂದರೆ ಈಗ ಡೇಟ್ ಚೇಂಜ್ ಆಗಿದೆ. 24 ಇಂದ 25, 24 ಬಂದಿದ್ರೆ ಈಗ 25 ಆಯಿತು. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ಕ್ರಿಸ್ಮಸ್. ಮನಸ್ಸಿಗೆ ಶುಭ ಸಂದೇಶಗಳು, ಆಶೀರ್ವಾದಗಳು, ಸಂತೋಷ, ಸುಖ, ನೆಮ್ಮದಿ. ಆರ್ಮಿಲಿ ಇದ್ದೀನಿ, ಈಗ ರಿಟೈರ್ಡ್ ಆಗಿದೆ, 8 ಇಯರ್ಸ್ ಆಯಿತು. ಸರ್ ಹೌದು, ಈಗ ಮೈಸೂರಲ್ಲಿ. ನಿಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಷನ್ ನಡೆಯುತ್ತೆ? ನಾವು ನಾಳೆ ಬೆಳಿಗ್ಗೆ ಹೊರಗಡೆ ಹೋಗ್ತಾ ಇದ್ದೀವಿ ಸೆಲೆಬ್ರೇಷನ್ಗೋಸ್ಕರನೇ. ಓಕೆ, ಅದಕ್ಕೆ ನೈಟ್ ಮಾಸಿಗೆ ಬಂದಿದ್ದು. ಓಕೆ ಓಕೆ. ಒಟ್ಟಿನಲ್ಲಿ ಒಂದು ಈ ಕ್ರಿಸ್ಮಸ್ ಯಾವಾಗಲೂ ಕೂಡ ನ್ಯೂ ಇಯರ್ವರೆಗೂ ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ಹೌದು, ರೆಗ್ಯುಲರ್ಲಿ ಇರುತ್ತೆ. ಓಕೆ ಈ ಸಲ ಮಕ್ಕಳಿಗೋಸ್ಕರ ಸ್ಪೆಷಲ್ ಆಗಿ ಅಲ್ಲಿವರೆಗೂ ಲೀವಲ್ಲೇ ಇರ್ತೀರಾ? ಹೌದು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿದೆ. ಡೆಕೋರೇಷನ್ಸು, ಲೈಟಿಂಗ್ ಅರೇಂಜ್ಮೆಂಟ್ಸು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈಗ ಬ್ರದರ್ಗಳಿದ್ದಾರಲ್ಲ ಇವರು ಭಾಳ ಶ್ರಮಪಟ್ಟು ನಮ್ಮ ಮನೆಗಳಿಗೂ ಕೂಡ ಹೋಗದೆ ಈ ಹಬ್ಬಕ್ಕಾಗಿ ತುಂಬ ಸೇವೆ ಮಾಡಿದ್ದಾರೆ. ಅವರ ಒಂದು ಶ್ರಮದಿಂದ ಇಷ್ಟೊಂದು ಗ್ರ್ಯಾಂಡ್ ಆಗಿ ಲೈಟಿಂಗ್ ಅರೇಂಜ್ಮೆಂಟೇ ಆಗಲಿ, ಚರ್ಚಿನ ಒಳಗಿನ ಪ್ರಾರ್ಥನೆ ವಿಷಯ ಆಗಲಿ, ಮ್ಯೂಸಿಕ್ ಆಗಲಿ, ಆರ್ಕೆಸ್ಟ್ರಾ ಆಗಲಿ ಭಾಳ ಸೂಪರ್. ಅದರಿಂದ ಐ ವಿಶ್ ದೇಮ್ ಆಲ್ ದ ಬೆಸ್ಟ್. ಆಲ್ ದ ಬ್ರದರ್ಸ್ಗೆ ಹ್ಯಾಪಿ ಕ್ರಿಸ್ಮಸ್. ಮತ್ತು ಸ್ಪೆಷಲ್ ಪ್ರೇಯರ್ಸ್ ಮಾಡ್ತಾ ಇದ್ದೀವಿ ಅವ್ರಿಗಾಗಿ. ಇನ್ನು ಮುಂದೆ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಹೆಸರು ನನ್ನ ಹೆಸರು ಐ ಆಮ್ ಕಾಂತರಾಜ್ ವಿನ್ಸೆಂಟ್. ಏನು ಮಾಡ್ಕೊಂಡಿದ್ದೀರಾ ನೀವು? ಗಾರ್ಡನ್ ವರ್ಕ್ ನಾನೀಗ ಆ್ಯಕ್ಚುಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಬೇಸಿಕಲಿ. ರಿಟೈರ್ಡ್ ಆಗಿದ್ದೀನಿ, ಈಗ ಕೇರಳದಲ್ಲಿದ್ದೀರಾ? ರಿಟೈರ್ಡ್ ಆಗಿದ್ದೀನಿ. ಮೈಸೂರಲ್ಲೇ ಇವಾಗ ಮೈಸೂರಲ್ಲೇ ಇದ್ದೀನಿ. ಹೇಗೆ ಅನ್ಸುತ್ತೆ ಸರ್ ಖುಷಿ? ಹೋಸ್ದಿ ಲಾಸ್ಟ್ ಇಯರ್ ಈ ಇಯರ್ ಈ ವರ್ಷ ಇನ್ನೂ ಚೆನ್ನಾಗಿದೆ. ಲೈಟಿಂಗ್ ಅರೇಂಜ್ಮೆಂಟ್ ಭಾಳ ಚೆನ್ನಾಗಿದೆ ಕಂಪೇರಿಂಗ್ ಟು ಲಾಸ್ಟ್ ಇಯರ್. ವೆರಿ ಗುಡ್ ಇಂಪ್ರೂವ್ಮೆಂಟ್, ರ್ಯಾಪಿಡ್ ಇಂಪ್ರೂವ್ಮೆಂಟ್. And even visitors, tourists are more than 36. So the cribs what they are making use lot of message through the Bible. It is a practical message. So that is good to know, kind of source for the knowledge. ಥ್ಯಾಂಕ್ ಯು ಸರ್. 5151